ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಈ ವರ್ಷ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿರುವಂತದ್ದು. ಸರ್ಕಾರ ಜೊತೆ ಡಿಸ್ಕಸ್ ಮಾಡಿ ಫೈನಲ್ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದೇನು ಅನ್ನೋದು ಕೇಳಕ್ ಹೋಗ್ತಾ ಇದ್ದಾರೆ. ಡೀಟೇಲ್ ಆಗಿ ಆಲ್ಮೋಸ್ಟ್ ಅಪ್ಗ್ರೇಡಿಂಗ್ ಕೆಲವು ಆಪ್ಷನ್ಸ್ ಸಹ ಬಂದಿವೆ. ಏನೆಲ್ಲ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ, ಏನೆಲ್ಲ ಬೆನಿಫಿಟ್ ಇದೆ, ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಕ್ ಹೋಗ್ತಾ ಇದ್ದೇನೆ. ಸೊ ಮೊದಲೇ ನಾನು ನೋಡೋಣ ಈ ವರ್ಷದಲ್ಲಿ, ಅಂದ್ರೆ ಆಕ್ಚುಲಿ ಮೊದಲು ಏನಿತ್ತು ಅನ್ನೋದು ಹೇಳ್ತಾ ಇದ್ದೀನಿ. ಮೊದಲು ನೋಡಿ, ಸೊ ಕರ್ನಾಟಕ ಸಿಟಿ ಇಲ್ಲಿ ಬರುವಂತಹ ಕೋರ್ಸಸ್ ಆಗ್ಲಿ ಮತ್ತೆ ನೀಟ್ ಆಗ್ಲಿ ಕಂಬೈನ್ ಮಾಡ್ತಾ ಇದ್ರು. ಓಕೆ, ಸೊ ಕಂಬೈನ್ ಮಾಡ್ಬೇಕನ್ನೋದೇ ಮೊದಲಿಂದೊಂದು ರೂಲ್ಸ್ ಇತ್ತು. ಕಂಬೈನ್ ಮಾಡ್ತಾ ಇದ್ರು. ಮತ್ತೆ ನಾವು ಸ್ವಲ್ಪ ವರ್ಷಗಳಿಂದ ನೋಡಿದ್ರೆ ಎಲ್ಲ ಸಪರೇಟ್ ಮಾಡ್ತಾ ಇದ್ರು. ಕರ್ನಾಟಕ ಸಿಟಿನೇ ಬೇರೆ, ನೀಟ್ MBBS ಡೆಂಟಲ್ ಬರ್ತಾ ಇತ್ತು. ಆಮೇಲೆ ಐಶ್ ಸೀಟ್ ಮೆಡಿಸ್ ಬರ್ದೇ ಇರೋ ಕಾರಣದ ಕೊನೆಗೆ ಯೂಸಲಿ ಲಾಸ್ಟ್ ರೌಂಡ್ ನಡೆಸ್ತಾ ಇದ್ರು. ಐಶ್ ಸಪರೇಟ್ ನಡೀತಾ ಇತ್ತು. ಸೊ ಈಗಲೂ ಸಹ ಸೀಟ್ ಮೆಡಿಸ್ ಪ್ರಾಬ್ಲಮ್ ಅಂದ್ರೆ ಅದೇ ಸಮಸ್ಯೆ ಅಂತೂ ಆಗೇ ಆಗುತ್ತೆ. ಬಟ್ ಎನಿವೆ, ಒಂದು 2 years ಇಂದ ಏನಪ್ಪಾ ಅಂದ್ರೆ ಕರ್ನಾಟಕ ಸಿಟಿ ಮತ್ತೆ ನೀಟ್ ಎರಡನ್ನು ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಕಂಬೈನ್ ಮಾಡುವಂತಲ್ಲಿ ಯಶಸ್ವಿ ಆಗಿದ್ದಾರೆ, ಒಟ್ಟಾಗಿ ನಡೀತಾ ಇದೆ. ಬಟ್ ಈ ವರ್ಷ ಏನಾಗ್ತಾ ಈ ಎರಡನ್ನ ಕಂಬೈನ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವಾಗ ರೀಸನ್ ಏನು, ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು, ನೀಟ್ ಪರೀಕ್ಷೆ ಏನಪ್ಪಾ ಅಂದ್ರೆ ಜೂನ್ 21ನೇ ತಾರೀಕಿದೆ. ಇದರ ಫಲಿತಾಂಶ ಏನಪ್ಪಾ ಅಂದ್ರೆ ಜುಲೈ ನಿಮಗೆ ಲಾಸ್ಟ್ ವೀಕ್ ವರೆಗೂ ನಿಮಗೆ ರಿಸಲ್ಟ್ ಬರುತ್ತೆ. ಇದರ ಫಲಿತಾಂಶ ಬರಬೇಕು. ಆಮೇಲೆ MCC ನಿಂದ ಏನಪ್ಪಾ ಅಂದ್ರೆ ಸ್ಕೆಡ್ಯೂಲ್ ಬರಬೇಕು. ಆಯ್ತಾ, ಈ ಒಂದು ಪ್ರಕ್ರಿಯೆ ಬಹಳ ಡಿಲೇ ಆಗುತ್ತೆ. ಬಂದ್ರು ಸಹ ಏನಪ್ಪಾ ಅಂದ್ರೆ ಈ ಸರ್ತಿ ಸ್ಕೆಡ್ಯೂಲ್ ಬಹಳ ತರಾತುರಿ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಸೊ ನೋಡಿ, ಜೂನ್ ಜುಲೈ ಆಗಸ್ಟ್ ವರೆಗೂ ವೇಟ್ ಮಾಡಬೇಕು ಅಂತಂದ್ರೆ ಸಮಸ್ಯೆ ಏನಾಗುತ್ತೆ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನೀಟಲ್ಲಿ ಆಲ್ಮೋಸ್ಟ್ ಒಂದು 10% ಜನ ಹೋಗ್ಬೋದಾ, 10% ಜನ ಹೋಗ್ತಾರೆ. ಆಲ್ಮೋಸ್ಟ್ 90% ಅಂದ್ರೆ ಕರ್ನಾಟಕ ಸಿಟಿಲಿ ಬರುವಂತಹ ಕೋರ್ಸಸ್ಗಳಿಗೆ ಇಂಟ್ರೆಸ್ಟೆಡ್ ಇರ್ತಾರೆ. ಓಕೆ, ಅದ್ರಲ್ಲಿ ಎಷ್ಟೇ ಜನ ಇಂಟ್ರೆಸ್ಟ್ ಇದ್ರು ಮ್ಯಾಕ್ಸಿಮಮ್ ಕಡೆ ಸ್ವಿಚ್ ಆಗ್ತಾರೆ. ಇಲ್ಲಿ ಸೀಟ್ಗಳ ಸಂಖ್ಯೆ ಕಡಿಮೆ ಕಂಪೇರ್ ಮಾಡಿದ್ರೆ, ಕರೆಕ್ಟಾ? ಸೊ ಈ ಒಂದು ಕರ್ನಾಟಕ ಸಿಟಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಕೋರ್ಸಸ್ ಇಂಜಿನಿಯರಿಂಗ್ ಅಂತಂದ್ರೆ ಅದ್ರ ಡಿಪಾರ್ಟ್ಮೆಂಟ್ AICTE ಏನ್ ಮಾಡುತ್ತೆ ಅಂದ್ರೆ ಅಡ್ಮಿಷನ್ ಮಾಡೋದಕ್ಕೆ ಕೊನೆ ದಿನಕ್ಕೆ ಫಿಕ್ಸ್ ಮಾಡಿರ್ತವೆ. ಇದ್ರೊಳಗಡೆ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಸ್ಟೇಟ್ ಅವ್ರು ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ಗೆ ಈ ಒಂದು ಡೆಡ್ ಲೈನ್ ಇದೆ. ಇದ್ರೊಳಗಡೆ ನೀವು ಎಲ್ಲ ರೌಂಡ್ ಎಷ್ಟಾದ್ರೂ ರೌಂಡ್ ಮಾಡ್ಕೊಳ್ಳಿ, ಒಟ್ಟಾಗಿ ಅಡ್ಮಿಷನ್ ನೀವು ಫಿಲ್ಅಪ್ ಮಾಡ್ಕೊಳ್ಳಿ. ಆ ಒಂದು ಡೇಟ್ ಮುಗಿದ ನಂತರ ನೀವು ಯಾವುದೇ ರೀತಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸಿ ಸೀಟ್ ಅಲಾಟ್ ಮಾಡಂಗಿರಲ್ಲ. ಇದು ರೂಲ್ ಇರುವಂತದ್ದು. ನಿಮಗೆ ಗೊತ್ತಿರಬಹುದು, ಲಾಸ್ಟ್ ಇಯರ್ ಏನಪ್ಪಾ ಅಂದ್ರೆ ಡೈರೆಕ್ಟರ್ ಆಗಿರ್ಬೋದು, ಆಮೇಲೆ ಎಜುಕೇಶನ್ ಮಿನಿಸ್ಟರ್ ಎಷ್ಟೇ ರಿಕ್ವೆಸ್ಟ್ ಮಾಡೋದು AICTE ಯಾವುದೇ ರೀತಿ ಡೇಟ್ ಎಕ್ಸ್ಟೆಂಡ್ ಆಗಿರಲಿಲ್ಲ. ಹಾಗಾಗಿ ಬಹಳಷ್ಟು ಸೀಟ್ಗಳು ಉಳಿದಿರ್ಬೋದು. ಬಟ್ ಈ ವರ್ಷ ತಪ್ಪ ಆಗ್ಬಾರ್ದು. ಈ ನೀಟ್ ರಿಸಲ್ಟ್ ನಂಬಿ ಎಲ್ಲ ಬರೋದು, ಅದನ್ನ ನೀವು ಕೈ ಕತ್ತು ಕುಂತ್ರೆ ಕರ್ನಾಟಕ ಸಿಟಿಯಲ್ಲಿ ಬರುವಂತಹ ಕೋರ್ಸಸ್ ಇಂಜಿನಿಯರಿಂಗ್ ಆಗಲಿ, ವೆಟರ್ನರಿ ಆಗಲಿ, ಅಗ್ರಿ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, BNMS ಆಗಿರ್ಬೋದು, ಓಕೆ, ಮತ್ತೆ ಈ ತರ ನರ್ಸಿಂಗ್ ಆಗಿರ್ಬೋದು, ಎಲ್ಲಾ ಕೋರ್ಸಸ್ಗಳ ಅಡ್ಮಿಷನ್ ಪ್ರಕ್ರಿಯೆ ಅವರು ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಡೆಡ್ ಲೈನ್ ಒಳಗಡೆನೆ ಅಡ್ಮಿಷನ್ ಆಗ್ಬೇಕು. ಒಳಗಡೆ ಆಗ್ಬೇಕಾದ್ರೆ ಎಷ್ಟು ಬೇಕಾದ್ರೂ ರೌಂಡ್ ನಡೆಸಬಹುದು, ಯಾವ್ದು ರೂಲ್ಸ್ ಇಲ್ಲ. 1 2 3 4 5 6 ರೌಂಡ್ಸ್ ವರೆಗೂ ನಡೆಸಬಹುದು. ಅಂದ್ರೆ ಡೆಡ್ ಲೈನ್ ಗಿಂತ ಮೊದಲೇನೆ ಮಾಡಿದ್ರೆ, ಒಂದು ಡೆಡ್ ಲೈನ್ ಮುಗಿತಪ್ಪ ಅಂದ್ರೆ ಯಾವುದೇ ರೀತಿ ರೌಂಡ್ ನಡ್ಸಂಗಿರಲ್ಲ. ಸೊ ಅದಕ್ಕಾಗಿ ಒಂದು ಒಳ್ಳೆ ನಿರ್ಧಾರ. ಯಾಕಂದ್ರೆ ಸರ್ಕಾರದಲ್ಲಿ ಬೇರೆ ಯಾವುದೋ ಆಪ್ಷನ್ ಇಲ್ಲ. ಈಗ ಸರ್ಕಾರ ಒಂದೆಲ್ಲ, ಕರ್ನಾಟಕ ಸರ್ಕಾರ ಒಂದೆಲ್ಲ, ಬೇರೆ ಎಲ್ಲಾ ಸ್ಟೇಟ್ಗಳು ನೋಡಿದ್ರೆ ಇದೇ ಫಾಲೋ ಮಾಡ್ಲೇಬೇಕಾಗುತ್ತೆ. ಬೇರೆ ದಾರಿನೇ ಇಲ್ಲ. ನೀಟ್ಗೋಸ್ಕರ ಕಾಯ್ದರೆ ಈ ಅಲ್ಲಿ ಇರುವಂತಹ ಕೋರ್ಸ್ ಪಡ್ಕೊಳ್ಳುವಂತ ವಿದ್ಯಾರ್ಥಿಗಳ ಸಮಸ್ಯೆ ಆಗುತ್ತೆ. ಅಕಾಡೆಮಿಕ್ ಇಯರ್ ಪ್ರಾಬ್ಲಮ್ ಆಗುತ್ತೆ. ಅದು ಆಗ್ಬಾರ್ದು ಅಂದ್ರೆ ಸರ್ಕಾರದಲ್ಲಿ ಒಂದೇ ಒಂದು ಆಪ್ಷನ್ ಅವ್ರ ಹತ್ರ ಏನು, ಯಾರು ಹೇಳಿ ಬಿಡ್ಲಿ, ಅಲ್ಲಿನೂ ಎಕ್ಸ್ಪರ್ಟ್ಸ್ ಇದ್ದಾರೆ, ಅನಲೈಸ್ ಮಾಡ್ತಾರೆ. ದರ್ ಇಸ್ ನೋ ವೇ. ಒಂದೇ ಒಂದು ದಾರಿ ಏನಪ್ಪಾ ಅಂದ್ರೆ ಕರ್ನಾಟಕ ಸಿಟಿ ಪ್ರಕ್ರಿಯೆ ನಡೆಸಬೇಕು. ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ಲೇಬೇಕು. 1ನೇ ರೌಂಡ್ ಆಗ್ಲಿ, 2ನೇ ರೌಂಡ್ ಆಗ್ಲಿ, ಆಮೇಲೆ ಸ್ವಲ್ಪ ಸ್ಲೋ ಮಾಡ್ತಾ ಮಾಡ್ತಾ ಬೇಕು. ಇದು ರಿಸಲ್ಟ್ ಬಂದ ನಂತರ ಈ ನೀಟ್ ಏನ್ಬೇಕಂದ್ರೆ ಅಲ್ಲಿ ಕಂಬೈನ್ ಮಾಡಬಹುದು. ಓಕೆ, ಈಗ ಅಲ್ಲಿ ಬೇಕಾದ್ರೆ ಥರ್ಡ್ ಸಪ್ರೇಟ್ ನಡೆಸಬಹುದು. ಸಪ್ರೇಟ್ ಯೂಸಲಿ ಕಾಮನ್ಲಿ ಸಪ್ರೇಟ್, ಕೆಲವು ಥರ್ಡ್ ರೌಂಡ್ ಬಲ್ಲಿ ಬಂದ ಸಪ್ರೇಟ್ ಆಗುತ್ತೆ. ಒಟ್ಟಾಗಿ ಸಪ್ರೇಟ್ ಅಂತ ಮಾಡ್ತಾರೆ. ಈ ವರ್ಷ ಕಂಬೈನ್ ಮೊದಲಿಂದ ಸ್ಟಾರ್ಟಿಂಗ್ ಇಲ್ಲ. ಇದು ನಿಮಗೆ ಮೊದಲನೇ ಪ್ರಕ್ರಿಯೆ ಗೊತ್ತಿರಬೇಕು. ಓಕೆ, ಕರ್ನಾಟಕ ಸಿಟಿ ಕೌನ್ಸಿಲಿಂಗ್ ಪ್ರಕ್ರಿಯೆನೇ ಬೇರೆ, ಯೂನಿಟ್ ಒಂದು ಕೌನ್ಸಿಲಿಂಗ್ ಯೂಸಲಿ ಅಂದ್ರೆ ಸಪ್ರೇಟ್ ಆಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ರೀಸನ್ ಹೇಳಿದ್ರೆ ಬಿಕಾಸ್ ಆಫ್ ದ ಎಕ್ಸಾಮ್, ರೈಟ್? ನೀಟ್ ಎಕ್ಸಾಮ್ ಇಂದ ಡಿಲೇ ಆಗೋ ಕಾರಣದಿಂದಾಗಿ ಅದನ್ನೇನಪ್ಪಾ ಅಂದ್ರೆ ನಂತರ ನಡೆಸ್ತಾರೆ. ಫೈನ್. ಸೊ ಇಲ್ಲಿ ನಡೆಸಿಲ್ಲ ಅಂತಂದ್ರು ಹೇಳಿದ್ದೇನೆ, ಪ್ರಾಬ್ಲಮ್ ಏನೋ ಅಕಾಡೆಮಿಕ್ ಪ್ರಾಬ್ಲಮ್ ಆಗುವಂಥದ್ದು, ಇಂಜಿನಿಯರಿಂಗ್ ಅಕಾಡೆಮಿಕ್ ಪ್ರಾಬ್ಲಮ್ ಆಗುತ್ತೆ. AICTE ಡೆಡ್ ಲೈನ್ ಕ್ರಾಸ್ ಆದ್ರೆ ಹೆಚ್ಚಿಗೆ ರೌಂಡ್ ನಡ್ಸಂಗಿರೋದಿಲ್ಲ. ಬಹಳಷ್ಟು ಸೀಟ್ಗಳು ಏನಪ್ಪಾ ಅಂದ್ರೆ ಮತ್ತೆ ವೆಕೆಂಟ್ ಆಗಿ ಉಳಿತವೆ. ಆಗ್ಬಾರ್ದು ಅಂದ್ರೆ ಬೇರೆ ದಾರಿ ಇಲ್ಲ, ಅದನ್ನ ಆ ರೀತಿ ಕಂಪಲ್ಸರಿ ಮಾಡಲೇಬೇಕು. ಇದು ನಿಮಗೆ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ಇವೆಲ್ಲ ಕೋರ್ಸಸ್ಗಳಿಗೆ ಮೊದಲು ನಡೆಯುವಂಥದ್ದು MBBS ಮತ್ತೆ ಆಮೇಲೆ BDS ಆಗಲಿ, ಆಯುಷ್ ಆಗಲಿ ನಂತರ ಯೂಸಲಿ ನಡೆಸುವಂಥದ್ದು. ಇದಕ್ಕೆ ರೀಸನ್ ಸಹ ನಿಮಗೆ ಹೇಳಿದ್ದೇನೆ. ಆಮೇಲೆ ಇಲ್ಲಿ ಒಂದು ಅಪ್ಗ್ರೇಡ್ ಅನ್ನೋದು ಆಪ್ಷನ್. ಓಕೆ, ಅಪ್ಗ್ರೇಡ್ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಕೊಡ್ತೇನೆ. ಅಪ್ಗ್ರೇಡ್ ಅನ್ನೋದಕ್ಕೆ ಈ ವರ್ಷ ಇದು ಒಂದು ದೊಡ್ಡ ಬದಲಾವಣೆ. ಲಾಸ್ಟ್ ಇಯರ್ ಆಕ್ಚುಲಿ ಹೈಕೋರ್ಟ್ ನೀಡಿದ್ರು ಸಹ ಅದು ಇಂಪ್ಲಿಮೆಂಟ್ ಸರಿ ಆಗಿರ್ಲಿಲ್ಲ. ಬಟ್ ಈ ವರ್ಷ ಅಪ್ಗ್ರೇಡ್ ಮೀನ್ಸ್ ಇಂಪ್ಲಿಮೆಂಟ್ ಆಗುತ್ತೆ. ನೋಡ್ರಿ, ಕರ್ನಾಟಕ ಸಿಟಿ ಅಂತ ಬಂದಾಗ ಕೆಲವು ಕೋರ್ಸಸ್ಗಳು ಮತ್ತೆ ಆಮೇಲೆ ರೌಂಡ್ಸ್ ನಡೆಯೋದೇನಪ್ಪ ಅಂದ್ರೆ ಆ ಕೋರ್ಸಸ್ ಇಳಿಯುವಂತ ಸೀಟ್ಗಳ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮೊದಲನೇ ರೌಂಡ್, 2ನೇ ರೌಂಡ್,
ಮೂರನೇ ರೌಂಡಿಗೆ ಇಲ್ಲಿ ಕಾಮನ್ಲಿ ಇಲ್ಲಿ ಮಾಪ್ ಅಪ್ ಅಂತ ವರ್ಡ್ ಯೂಸ್ ಮಾಡ್ತಾರೆ ಕಾಮನ್ಲಿ. ಇಲ್ಲಾಂದ್ರೆ ನಾವು CET ಇಲ್ಲಿ ಬಂದಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಟು ವರ್ಡ್ ಅಂತ ಯೂಸ್ ಮಾಡ್ತಾರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಇಲ್ಲಿವರೆಗೂ ಕಾಮನ್ ಏನಪ್ಪಾ ಅಂದ್ರೆ ಈ ಒಂದು ಅಪ್ಗ್ರೇಡಿಂಗ್ ಆಪ್ಷನ್ ಇದೆ. ಮೊದಲನೇ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದೆ ನಿಮಗೆ, ಅದನ್ನೇನಪ್ಪಾ ಅಂದ್ರೆ ಚಾಯ್ಸ್ ಟು ಮಾಡಿ ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದೆ ಮತ್ತೆ ಚಾಯ್ಸ್ ಟು ಮಾಡಿ ಮತ್ತೆ ಅಪ್ಗ್ರೇಡಿಂಗ್ ಮತ್ತೆ ನೀವು ಇಲ್ಲಿ ಹೋಗ್ಬೋದು. ಇಲ್ಲಿ ಏನ್ ಸೀಟ್ ಸಿಗುತ್ತೆ ಅದು ಫೈನಲ್. ಓಕೆ, ಇದು ಕಾಮನ್ಲಿ ಮೊದಲು ಇದೆ, ಈಗಲೂ ಇದೆ, ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಸೀಟ್ ಉಳಿದ್ರೆ ಮಾತ್ರ ಮಾಪಾಪ್ ರೌಂಡ್ ನಡೀತವೆ ಎಲ್ಲಿ. ಸೊ ಮಾಪಾಪ್ ರೌಂಡ್ ಅಪ್ಗ್ರೇಡ್ ಬಿಟ್ರೆ ಇಲ್ಲಿನೂ ಬಿಡ್ಬೇಕು ಇವರು, ಬಟ್ ಬಿಡ್ತಾರ ಇಲ್ಲ ಗೊತ್ತಿಲ್ಲ. ಬಟ್ KCT ಬಗ್ಗೆ ಯಾವ್ದೇ ರೀತಿ ಕ್ಲಾರಿಟಿ ಇಲ್ಲ ಅಲ್ಲಿ ಪ್ರೆಸೆಂಟ್ಲಿ. ಮಾಪಾಪ್ ರೌಂಡ್ ಯಾಕಂದ್ರೆ ಮಾಪಾಪ್ ರೌಂಡ್ ಅನ್ನೋದು ಏನಂದ್ರೆ ಸೀಟ್ ಉಳಿದ ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ. ಸೀಟ್ ಉಳಿದಿದೆಯಾ ಏನಿಲ್ಲ, ಅದು KCT ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಫಾರ್ಮಸೆನ್ಸ್ ಆಗಿರ್ಬೋದು. ಓಕೆ, ಎಷ್ಟೆಲ್ಲ KCT ಬರುತ್ತೆ ಕೋರ್ಸ್ ಆ ಒಂದು ಸೀಟ್ ಉಳಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಮಾಪಾಪ್ ರೌಂಡ್ ಯಾವಾಗಲೂ ನಡೆಸ್ಬೇಕಂತ ಏನಿಲ್ಲ, ನಡೆಸ್ತಾರೆ ಅಂತೂನಿಲ್ಲ, ಸೀಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಯೂಸಿ ನೀಟ್ ಬಂದಾಗ ನಾನು ನಿಮ್ಗೆ ಕ್ಲಿಯರ್ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಇದು ಸಂಬಂಧಪಟ್ಟಾಗ ಲಾಸ್ಟ್ ಏನಪ್ಪಾ ಅಂದ್ರೆ ಬಹಳಷ್ಟು ಲೆಂದಿ ಪ್ರಕ್ರಿಯೆ ಆಗಿರುವಂತದ್ದು. ಸೊ ನೋಡಿ, ಮೊದಲನೇ ರೌಂಡ್, ಎರಡನೇ ರೌಂಡ್, ಆಮೇಲೆ ಇಲ್ಲಿ ಮಾಪ್ ಅಪ್ ರೌಂಡ್ ಅಂತ ಕಾಮನ್ಲಿ ನಡೀತಿಲ್ಲ. ಇಲ್ಲಿ ನಡೀತೆ ಯಾಕಂದ್ರೆ ಸೀಟ್ ಉಳಿತೇವೆ ಇಲ್ಲಿ. ಆಮೇಲೆ ಮಾಪ್ ಅಪ್ ರೌಂಡ್, ಆಮೇಲೆ ಇಲ್ಲಿನ ಮಾಪ್ ಅಪ್ ರೌಂಡ್, ಮತ್ತೆ ಆಮೇಲೆ ಡೆಡ್ ಲೈನ್ ಮೇಲೂ ಡಿಪೆಂಡ್ ಆಗುತ್ತೆ. ಡೆಡ್ ಲೈನ್ ದಾಟ್ತಪ್ಪ ಅಂದ್ರೆ ಮಾಪ್ ಅಪ್ ರೌಂಡ್ ನಡೆಸಲ್ಲ. ಇನ್ನು ಅಡ್ಮಿಷನ್ಗೆ ACT ಪ್ರಕಾರ ಡೆಡ್ ಲೈನ್ ದೂರ ಇದೆಯಪ್ಪ ಅಂದ್ರೆ ಉಳಿದಿರುವಂತಹ ಸೀಟ್ 100% ಮಾಪ್ ಅಪ್ ರೌಂಡ್ ನಡೆಸ್ತಾರೆ ಅವರು. ನಾಟ್ ಓನ್ಲಿ CET ಇಂಜಿನಿಯರಿಂಗ್, ಎಲ್ಲಾ ಬೇರೆ ಕೋರ್ಸಸ್ಗಳಿಗೂ ನಡೆಸ್ತಾರೆ. ಕೊನೆಗೆ ಇಲ್ಲಿ ಸ್ಟ್ರೇ ವೇಕೆನ್ಸಿ ಅಂತ ಬರುತ್ತೆ, ಸ್ಟ್ರೇ ವೇಕೆನ್ಸಿ. ಓಕೆ, ಸ್ಟ್ರೇ ವೇಕೆನ್ಸಿ ರೌಂಡ್. ಒಂದ್ ವೇಳೆ ಇಲ್ಲಿ ಸೀಟ್ ಸಿಕ್ಕರೆ ನೀವು ಇಲ್ಲಿ ಅಪ್ಗ್ರೇಡಿಂಗ್ ಹೋಗ್ತೀವಿ. ಇಲ್ಲಿ ತನನೇ ಮಾತ್ರ ಅಪ್ಗ್ರೇಡಿಂಗ್ ಮೊದಲು ಇತ್ತು. ಬಟ್ ಈಗೇನಪ್ಪಾ ಅಂತಂದ್ರೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ನೀವು ಮಾಪ್ ಅಪ್ ರೌಂಡಿಗೆ ಹೋಗಿ ಏನಪ್ಪಾ ಅಂದ್ರೆ ಅಪ್ಗ್ರೇಡಿಂಗ್ ಮಾಪ್ ಅಪ್ ರೌಂಡ್ ವರೆಗೂ ಹೋಗ್ಬೋದು. ಚೆನ್ನಾಗಿ ಸೀಟ್ ಉಳಿಯಲ್ಲ, ಸ್ಟ್ರೇ ವೇಕೆನ್ಸಿ ಉಳಿಯೋದೇ ಚೆನ್ನಾಗಿ ಸೀಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಕೊಟ್ಟರೆ ಉಳಿತಿಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಕೂಡ ನಾನು ತೋರಿಸ್ತೇನೆ ನೋಡಿ. ಸಪೋಸ್ ಮೊದಲನೇ ರೌಂಡ್ ಅಲ್ಲಿ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ 22 lakhs ಸೀಟ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಓಕೆ, ಈತ ಪೇ ಮಾಡ್ತಾನೆ, ಆಮೇಲೆ ಚಾಯ್ಸ್ ಟು ಮಾಡ್ಕೊಳ್ತಾನೆ, ಅಪ್ಗ್ರೇಡಿಂಗ್ ಆಗಿ ಸೆಕೆಂಡ್ ರೌಂಡಿಗೆ ಹೋಗ್ತಾನೆ. ಓಕೆ, ಈತನಿಗೆ 22 lakhs ಸೀಟೇ ಸಿಕ್ಕಿದೆ ಅಂತ ಅನ್ಕೊಳ್ಳಿ, ಅಪ್ಗ್ರೇಡ್ ಆಗಿಲ್ಲ, ಅಥವಾ ಏನೊಂದು ಅಪ್ಗ್ರೇಡ್ ಆಗಿದೆ. ನಾನೇನಂತೀನಿ ಅಂದ್ರೆ ಇದಕ್ಕಿಂತ ಕಮ್ ದುಡ್ಡಿಗೆ ಏನೊಂದು 16 ಲಕ್ಷ ಸೀಟ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ. KBN ಕಾಲೇಜ್ ಇಟ್ಕೊಂಡು ನಡೀತೀನಿ, 16-17 ಲಕ್ಷ ಅನ್ಕೊಳ್ಳಿ, ಆಯ್ತಾ. ಇಲ್ಲಿವರೆಗೂ ಬಂದಿದೆ. ಆಮೇಲೆ ಮಾಪ್ ಅಪ್ ರೌಂಡ್ ನಡೀತಾ ಇದಪ್ಪ ಅಂತ ಈತ ಮೊದಲನೇ ರೌಂಡ್ ಇಂದ ಸೆಕೆಂಡ್ ರೌಂಡಿಗೆ ಬಂದ. ಮಾಪ್ ಅಪ್ ರೌಂಡ್ ಇದ್ರೆ ಸೀಟ್ ಈತ ಇಲ್ಲಿನೂ ಬರ್ಬೋದು, ಇಲ್ಲಿನೂ ಟ್ರೈ ಮಾಡ್ಬೋದು. ಇಲ್ಲಿ ಏನ್ ಟ್ರೈ ಮಾಡ್ಬೋದು, ಈತ 12 lakh ಸೀಟ್ ಸಿಗುತ್ತಾ ಟ್ರೈ ಮಾಡ್ಬೋದು, ಅಥವಾ ಗೌರ್ಮೆಂಟ್ ಕೋಟಾ, ಪ್ರೈವೇಟ್ ಕಾಲೇಜ್ ನಲ್ಲಿ ಏನಪ್ಪಾ ಅಂದ್ರೆ ಸೆಮಿ ಗೌರ್ಮೆಂಟ್ ಅಂತ ಕರಿತೀವಿ ಯೂಸಲಿ, ನೀವು ಗೌರ್ಮೆಂಟ್ ಕೋಟಾಗ್ ಬೇಕಾದ್ರೆ ಟ್ರೈ ಮಾಡ್ಬೋದು. ಅಂದ್ರೆ ಮೊದಲು ಈ ಮಾಪ್ ಅಪ್ ರೌಂಡಿಗೆ ಹೋಗಿ ಬಿಡ್ತಿರ್ಲಿಲ್ಲ, ಈ ವರ್ಷದಿಂದ ಮಾಪ್ ಅಪ್ ರೌಂಡಿಗೂ ಟ್ರೈ ಮಾಡ್ಬೋದು. ಹೈಯರ್ 22 lakh ತಗೊಂಡು ಟ್ರೈ ಮಾಡ್ಬೋದು, ಸಿಕ್ಕಿಲ್ಲ ಅಂದ್ರೆ ಮಾತ್ರ ಟ್ರೈ ಮಾಡ್ಬೋದು. ಈ 3 ರೌಂಡ್ ವರೆಗೆನೆ ಅಪ್ಗ್ರೇಡ್ ಮಾಡೋದಕ್ಕಾಗಿ ಈ ವರ್ಷದಿಂದ ಫೆಸಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಅಂದ್ರೆ ಇದೊಂದು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಇದಕ್ಕೇನಪ್ಪಾ ಅಂದ್ರೆ ಗುಡ್ ನ್ಯೂಸ್ ಅಂತಾನೆ ಅನ್ಬಹುದು. ಲಾಸ್ಟ್ ಇಯರ್ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಸೊ ಫೈನಲಿ ಕೋರ್ಟ್ ಆಧಾರದ ಮೇಲೆ ಅಂದ್ರೆ ಈ ಲಾಸ್ಟ್ ಇಯರ್ ಇಂಪ್ಲಿಮೆಂಟ್ ಸರಿ ಆಗ್ಲಿಲ್ಲ, ಬಟ್ ಈ ವರ್ಷದ ಏನಪ್ಪಾ ಅಂದ್ರೆ ಫೈನಲ್ ಇದಕ್ಕೆ ಅನುಮೋದನೆ ನೀಡಿದ್ದಾರೆ. ಅಂದ್ರೆ ಇದು ಫೈನಲ್ ಇದು ಇಂಪ್ಲಿಮೆಂಟೇಷನ್ ಆಯ್ತು. ಓಕೆ, ಅದು ಗುಡ್ ನ್ಯೂಸ್ ಅಂತಾನೆ ಅನ್ಬಹುದು. ಆಮೇಲೆ ಈಗ ರೀಫಂಡ್ ಅಂತ ಆಪ್ಷನ್ ಏನು, ರೀಫಂಡ್ ಬಂದಾಗ ನೋಡ್ರಿ, ರೀಫಂಡ್ ಅನ್ನೋದೇನಿದೆ ಹೊಸದಾಗೇನಿಲ್ಲ. ರೀಫಂಡ್ ಅನ್ನೋ ವರ್ಡ್ ಬಂದಾಗ ಇದೇನು ಹೊಸದಾಗೇನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಮೊದಲನೇ ರೌಂಡು ಅಥವಾ ಎರಡನೇ ರೌಂಡ್ಗೆ ಯಾವ್ದೊಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಸಿಕ್ಕಿದೆ, ಎರಡನೇ ರೌಂಡಿಗೆ ಏನಪ್ಪಾ ಇಂಜಿನಿಯರಿಂಗ್ ಅಪ್ಗ್ರೇಡ್ ಆಗಿದ್ದಾನೆ. ಓಕೆ, ಆಮೇಲೆ ಯೂಸ್ ನೀಟ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ಳಿ. ನೀಟ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ, ಈ ವಿದ್ಯಾರ್ಥಿ ಇಲ್ಲಿ ಟ್ರೈ ಮಾಡ್ತಾನೆ ಮೊದಲನೇ ರೌಂಡ್ ಅಲ್ಲಿ. ಓಕೆ, ಸಪೋಸ್ ಇವನಿಗೆ ಸೀಟ್ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ. ಆಮೇಲೆ ಎರಡನೇ ರೌಂಡ್ ಟ್ರೈ ಮಾಡ್ತಾನೆ, ಮೊದಲನೇ ರೌಂಡ್ ಆಗಲಿ ಎರಡನೇ ರೌಂಡ್ ಆಗಲಿ ಇಲ್ಲಿ ಟ್ರೈ ಮಾಡ್ತಾನೆ. ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ, ಸಿಗ್ಬೋದು, ಸಿಗ್ದಾನೆ ಇರಬಹುದು. ಸಿಕ್ಕರು ಓಕೆ, ಸಿಗ್ಲಿ ಅಂದ್ರೆ ಓಕೆ, ಸೇಮ್ ಇಂಪ್ಲಿಮೆಂಟೇಷನ್ ಇರುತ್ತೆ. ಫೈನಲಿ ಇಲ್ಲಿ ಮಾಪ್ ಅಪ್ ರೌಂಡ್ ಬಂದಾಗ್ಲೂ ಸಹ ಈ ವಿದ್ಯಾರ್ಥಿ ಇಲ್ಲಿ ಟ್ರೈ ಮಾಡ್ತಾನೆ. ಇಲ್ಲಿ ಸಪೋಸ್ ಇಲ್ಲಿ ಸೀಟ್ ಸಿಕ್ಕರೆ ಓಕೆ, ಸೊ ಅವಾಗ ಏನಾಗತ್ತೆ ಅಂದ್ರೆ ಈ ಇಂಜಿನಿಯರಿಂಗ್ ಸೀಟ್ ಯೂಸಲಿ ಒಂದ್ ವೇಳೆ ಡೆಡ್ ಲೈನ್ ಗಿಂತ ಮೊದಲೇನೆ ಆದ್ರೆ ಈತನಿಗೆ ಸಿಕ್ಕಿರುವಂತಹ ಸೀಟ್ ಬೇರೆಯವರಿಗೆ ಅಪ್ಗ್ರೇಡ್ ಆಗ್ಬೋದು, ಬೇರೆ ವಿದ್ಯಾರ್ಥಿಗೆ ಸಿಗ್ಬೋದು. ಈತ MBBS ಗೆ ಕಂಟಿನ್ಯೂ ಮಾಡಿದಾಗ ಇವ್ರ ಫೀ ಏನಪ್ಪಾ ಅಂದ್ರೆ ಈತನ ಫೀ ಏನಿದೆ ನೋಡಿ ವಿದ್ಯಾರ್ಥಿ, ಇದು ರೀಫಂಡ್ ಆಗತ್ತೆ ಅಂತ ಹೇಳಿದೆ. ಇದು ಏನು ಹೊಸ ರೂಲ್ಸ್ ಅಲ್ಲ, ಹೇಳ್ಬೇಕಂದ್ರೆ ಆಸ್ ಪರ್ ದ ರೂಲ್ ಇದೆ. ವಿದ್ಯಾರ್ಥಿಗೆ KE ನಲ್ಲಿ ಯಾವುದೇ ಕೋರ್ಸ್ ಸಿಕ್ಕಾಗ ಅವನಿಗೆ ಯಾವುದೇ ರೌಂಡ್ ಅಲ್ಲಿ ಅಪ್ಗ್ರೇಡ್ ಆದಾಗ 100% ಮೊದಲು ಸಿಕ್ಕಿರುವಂತಹ ಸೀಟ್ಗೆ ಫೀ ಕಂಪಲ್ಸರಿ ರಿಫಂಡ್ ಆಗ್ಬೇಕು. ಮೊದಲಿಂದೂ ಇತ್ತು, ಅದು ರೂಲ್ ಇದೆ, ಮೊದಲಿನ ಇದೆ. ಬಟ್ 1-2 year ಬ್ಯಾಕ್ ಏನಪ್ಪಾ ಅದು ರಿಫಂಡ್ ಮಾಡ್ತಾರಲ್ಲ, ಅದು ಟೋಟಲಿ ಆಕ್ಚುಲಿ ಮಾಡಬಾರ್ದಂಗ. ಬಟ್ ರೂಲ್ಸ್ ಪ್ರಕಾರ ರಿಫಂಡ್ ಆಗ್ತಿದ್ದೇನು ಹೊಸ ರೂಲ್ ಏನಿಲ್ಲ. ಓಕೆ, ರೀಫಂಡ್ ಒಂದು ಆಪ್ಷನ್ ಮಾಡಿದೇವ ಅಂತ, ರೀಫಂಡ್ ಹೊಸ ಆಪ್ಷನ್ ಏನಿಲ್ಲ, ರೂಲ್ಸ್ ಇದೆ. ಯಾಕಂದ್ರೆ ವಿದ್ಯಾರ್ಥಿ ತಪ್ಪಲ್ಲ, ಎಲ್ಲಾ ಸೀಟು ಟ್ರೈ ಮಾಡಿ ಫೈನಲ್ ಸಿಕ್ಕರೆ ರಿಫಂಡ್ ಮಾಡ್ಬೇಕು. ಮೊದಲನೇ ರೌಂಡ್ MBBS ಸಿಕ್ಕರು ರಿಫಂಡ್ ಮಾಡ್ಲೇಬೇಕು,
ಎರಡನೇ ರೌಂಡ್ ಸಿಕ್ಕೂ ರಿಫಂಡ್ ಮಾಡ್ಲೇಬೇಕು, ಮಾಪ್ ಅಪ್ ರೌಂಡ್ ಸಿಕ್ಕಾಗೂ ರಿಫಂಡ್ ಮಾಡ್ಲೇಬೇಕು ಅನ್ನೋ ಅಧಿಕಾರ. ರಿಫಂಡ್ ಯಾವಾಗ ಮಾಡ್ಲಕ್ ಕೇಗ್ ಮಾಡಲ್ಲ, ವಿದ್ಯಾರ್ಥಿ ಸಿಗಲ್ಲ ಅಂದ್ರೆ ಒಂದು ನೋಡಿ, ಮೊದಲನೇ ರೌಂಡ್ ಅಲ್ಲಿ ಯಾವುದೋ ಸೀಟ್ ಸಿಗದೆ ಅಥವಾ ಜಾಯಿನ್ ಆಗಿಲ್ಲ ಆತ ಅಫಿಷಿಯಲಿ ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ರೀಫಂಡ್ ಆಗಲ್ಲ. ಆಮೇಲೆ ಕೊನೆ ರೌಂಡ್ ಇತ್ತು ಅನ್ಕೊಳ್ಳಿ, ಯಾವ್ದೋ ಒಂದು KCT ಇಂಜಿನಿಯರಿಂಗ್ ಆಗಿರ್ಬೋದು, ಅದು MBBS ಆಗಲಿ, ಕೊನೆ ಇಲ್ಲಿ ಬಂದು ಯಾವ್ದೋ ಸೀಟ್ ಸಿಕ್ಕಿರುವಂತದ್ದು ಆತ ಜಾಯಿನ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಅಫಿಷಿಯಲಿ ಜಾಯಿನ್ ಆಗಿಲ್ಲಪ್ಪ, ಕೊನೆ ರೌಂಡ್ ಇತ್ತಪ್ಪ ನೋಡ್ರಿ, ರಿಫಂಡ್ ಆಗಲ್ಲ, ಆಮೇಲೆ ಪೆನಲ್ಟಿ ಸೈಜ್ ಅಲ್ಲಿ ಬೀಳುವಂತದ್ದು. ಓಕೆ, ಸೊ ಯಾವ್ದಾರ ಹೊಸ ರೂಲ್ಸ್ ಇಲ್ಲ, ರೂಲ್ಸ್ ಪ್ರಕಾರ ಅವ್ರು ಹಾಕಿದ್ರೆ ಯಾಕೆ ಹಾಕಿದ್ರೆ ನನಗೆ ಗೊತ್ತಿಲ್ಲ, ಒಟ್ಟಾಗಿ ಏನಂದ್ರೆ ರೂಲ್ ಇಸ್ ಅ ರೂಲ್. ನಿಮ್ ಮೊದಲನೇ ರೌಂಡ್, ಎರಡನೇ ರೌಂಡ್, ಮೂರು ಎಲ್ಲಕ್ಕಾಗ್ಲಿ ಯಾವುದೇ ಒಂದು ಅಪ್ಗ್ರೇಡ್ ಆದಾಗ ಮೊದಲು ಸಿಕ್ಕಿರುವಂತ ಸೀಟ್ ರಿಫಂಡ್ 100% ಆಗ್ಲೇಬೇಕು, ಇದು ರೂಲ್ ಇದೆ. ಯಾಕಂದ್ರೆ KE ಹೋಗಿರ್ತಾರೆ, ಅವ್ರೇನು ಓಡೋಗಿ ಬೇರೆ ಕಡೆಯಿಂದ ಬಂದಿರಲ್ಲ. ಸೊ KE ಅಪ್ಗ್ರೇಡ್ ಆಗಿರುವಂತದ್ದು ರೂಲ್ಸ್ ಪ್ರಕಾರ ರಿಫಂಡ್ ಆಗ್ಲೇಬೇಕು. ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿ, ಅದೇನೇ ಹೊಸದಾಗಿ ಏನಿಲ್ಲ, ಹಳಿ ರೂಲ್ ಐತು. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದೀನಿ. ಸೊ ಕಂಪ್ಲೀಟ್ ಪ್ರಕ್ರಿಯೆ ಈ ವರ್ಷ ಹೇಳ್ತಾ ಇದೀನಿ, KCT ಮತ್ತು ನೀಟ್ ಸಪ್ರೇಟ್ ಆಗಿ ಅಂದ್ರೆ ಬಹಳಷ್ಟು ಜನಕ್ಕೆ ಒಂದು ಬಹಳ ಆಕ್ಚುಲಿನೇ ಕಾಂಪ್ಲೆಕ್ಸ್, KEನೇ ದೊಡ್ಡ ಕಾಂಪ್ಲೆಕ್ಸ್. ಅವ್ರು ಮಾಡುವಂತ ರೂಲ್ಸ್ ರೆಗ್ಯುಲೇಷನ್ಸ್ ಹೆಂಗ್ ಸಿಗಂಗ್ ಚೇಂಜ್ ಆಗ್ತಾನೆ ಇರುತ್ತೆ. ಇದು ಸ್ಟೂಡೆಂಟ್ಸ್ಗೂ ಕನ್ಫ್ಯೂಸ್ ಆಗತ್ತಾ, ಪೇರೆಂಟ್ಸ್ಗೂ ಕನ್ಫ್ಯೂಸ್ ಆಗತ್ತಾ, ಟೀಚರ್ಸ್ಗಳಿಗೂ ಕನ್ಫ್ಯೂಷನ್ ಆಗತ್ತಾ, ಎಲ್ರಿಗೂ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಇಂಪ್ಲಿಮೆಂಟ್ ಮಾಡೋರ್ನು ಇಲ್ಲಿ ಕನ್ಫ್ಯೂಷನ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ರೂಲ್ಸ್ ಹಿಂದ ಮುಂದೆ ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ. ಇದಕ್ಕೆ ಬಹಳ ಪ್ರಾಪರ್ ಆಗಿ ಬಹಳ ಕೇರ್ಫುಲ್ ಆಗಿ ಏನಪ್ಪಾ ಅಂದ್ರೆ ಸ್ಟೆಪ್ಸ್ ಇಡಬೇಕಾಗುತ್ತೆ. ಒಂದು ವೇಳೆ ನೋಡಿ 99% ನಿಮ್ಗೆ ಯಾವುದೇ ರೀತಿ ಎಲ್ಲಿನೂ ನಿಮಗೆ ಮೆಂಬರ್ಶಿಪ್ ಬೇಕಾಗಲ್ಲ. ನೀವು ನೋಡ್ರಿ RH ಕೆಮಿಸ್ಟ್ರಿ ಸರ್ ಮಾಡ್ತಾರೆ, ಅವ್ರ ವಿಡಿಯೋ ಫಾಲೋ ಮಾಡ್ಬೋದು, ನಾನು ವಿಡಿಯೋ ಫಾಲೋ ಮಾಡ್ಬೋದು, ಇನ್ಸ್ಟಾನಲ್ಲೂ ಸಹ ಮಾಡ್ತಾರೆ, ಅಲ್ಲಿ ಬೇಕಾದ್ರೆ ಫಾಲೋ ಮಾಡ್ಬೋದು. ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಕರೆ ಹೇಳ್ಬೇಕಂದ್ರೆ ಮೆಂಬರ್ಶಿಪ್ ಬೇಕೇ ಆಗಲ್ಲ, ಇದೇ ಸತ್ಯ ಮಾತು. 99% ಬೇಕಾಗಲ್ಲ. ಯಾರಿಗಂದ್ರೆ ಯಾರು ವಿಡಿಯೋ ಪ್ರಾಪರ್ ಆಗಿ ನೋಡಲ್ಲ, ಯಾರಿಗೆ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ, ಡಿಸಿಷನ್ ತೆಗೆದುಕೊಳ್ಳಲ್ಲಿ ಏನಪ್ಪಾ ಅಂದ್ರೆ ಫೇಲ್ ಆಗ್ತಾ ಇದ್ರೆ, ಯಾಕೋ ಗಡಬಡ ಆಗ್ತಾ ಇದೆ ಅಂತ ಅನ್ಸಿದ್ರೆ ಟೆಕ್ನಿಕಲಿ ಏನಾರು ಎರರ್ ಆಗ್ಬಾರ್ದು, ಪ್ರಾಪರ್ ಆಗಿ ಕರೆಕ್ಟ್ ಡಿಸಿಷನ್ ತೆಗೆದುಕೊಳ್ಬೇಕು. ಪ್ರೈವೇಟ್ ಹಾಕದಲ್ಲಿ ಏನು ಟೆಕ್ನಿಕಲಿ ಪ್ರಾಬ್ಲಮ್ ಆಗ್ಬಾರ್ದು ಅನ್ನಂಗಿತ್ತು ಅಂದ್ರೆ ಮಾತ್ರ ಮೆಂಬರ್ಶಿಪ್ ತಗೋರಿ. ನನ್ನ ಎಬಿಲಿಟಿ 100 ವಿದ್ಯಾರ್ಥಿಗಳಿಗೆ ಮಾತ್ರ ಇದೆ, ಒಂದು 50+ ಸಮಥಿಂಗ್ ಆಗಿದ್ದಾರೆ. ಈಗ ಇಂಟ್ರೆಸ್ಟ್ ಇದ್ರೆ ಮಾತ್ರ ವಾಟ್ಸಪ್ ಮಾಡಿ. ಈಗಲೂ ಹೇಳ್ತಾ ಇದ್ದೀನಿ, 99% ಮೆಂಬರ್ಶಿಪ್ ಅವಶ್ಯಕತೆ ಇಲ್ಲ. ವಿಡಿಯೋನ ಯಾರು ಕರೆಕ್ಟ್ ಆಗಿ ವಾಚ್ ಮಾಡಿದ್ರೆ ಬೇಕೇ ಆಗಲ್ಲ. ಒಂದ್ ವೇಳೆ ಕನ್ಫ್ಯೂಷನ್ ಹೇಳ್ತಾ ಇದೀನಿ, ಪ್ರಾಬ್ಲಮ್ ಅನ್ಸಿದ್ರೆ ಮಾತ್ರ ಮೆಂಬರ್ಶಿಪ್ ಕಡೆ ಹೋಗಿ, ಇಲ್ಲ ಅಂದ್ರೆ ಒಟ್ಟಾಗಿ ಬೇಡ. ವಿಡಿಯೋನ ಕಂಪ್ಲೀಟ್ ಆಗಿ ರೆಗ್ಯುಲರ್ಲಿ ವಾಚ್ ಮಾಡ್ತಾರೆ. ನೋಟಿಫಿಕೇಶನ್ ವೆಬ್ಸೈಟ್ ಆಗಿರ್ಬೋದು, MCC ವೆಬ್ಸೈಟ್ ಆಗಲಿ ಕಂಟಿನ್ಯೂ ವಿಸಿಟ್ ಮಾಡಿ. ಎಲ್ಲ ಅಪ್ಡೇಟ್ ನ ಕರೆಕ್ಟ್ ಆಗಿ ನೀವು ಪ್ರಾಪರ್ ಆಗಿ ವಾಚ್ ಮಾಡಿ. ಇನ್ನೊಂದು ವಾಟ್ಸ್ಆಪ್ ಚಾನಲ್ ಇದೆ ನನ್ನದು, ಅಲ್ಲಿ ಜಾಯ್ನ್ ಆಗಿ, ಅಲ್ಲಿನೂ ಫ್ರೀ ಅಪ್ಡೇಟ್ ನೀಡ್ತಾ ಇರ್ತೇನೆ. ಸೊ ಯಾರು ರೆಗ್ಯುಲರ್ಲಿ ಇದ್ರ ಜೊತೆ ಟಚ್ ಇರ್ತಾರೆ ಕನ್ಫ್ಯೂಷನ್ ಆಗಲ್ಲ, ಒಂದು ದೊಡ್ಡ ಟ್ರೈನಿಂಗ್ ಆಗುತ್ತೆ, ಎಲ್ಲ ಐಡಿಯಾ ನಿಮಗೆ ಬರುತ್ತೆ. ಓಕೆ, ಫೈನಲಿ ಆ ವಿಡಿಯೋದಲ್ಲಿ ಇಷ್ಟೇ, ಇದ್ರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಮತ್ತು ಇನ್ಸ್ಟಾನಲ್ಲೂ ಸಹ ಫಾಲೋ ಮಾಡಬಹುದು. ಅಪ್ ಟು ಅಡ್ಮಿಷನ್ ಆಗೋವರೆಗೂ ನಿಮಗೆ ಗೈಡ್ ಮಾಡ್ತಾ ಹೋಗ್ತೇನೆ. ಓಕೆ, ಮತ್ತಷ್ಟು ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.